ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ, ಪ್ರವಾಸೋದ್ಯಮ ಸೇರಿ ಉದ್ಯೋಗ ಸೃಷ್ಟಿಗೆ ಸಹಕಾರಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಪ್ರಾದೇಶಿಕ ಭಾಷೆಗಳಿಗೆ ಕೇಂದ್ರದಿಂದ ಆದ್ಯತೆ, ಅನಗತ್ಯ ಗೊಂದಲ ಸೃಷ್ಟಿ ಸಲ್ಲ ಸಚಿವ ಡಿವಿ ಸದಾನಂದಗೌಡ. ಆತ್ಮನಿರ್ಭರ ಭಾರತ ಸಾಕಾರಕ್ಕೆ ದೇಶೀಯ ಭೂಪ್ರಾದೇಶಿಕ ದತ್ತಾಂಶ, ಹೊಸ ತಂತ್ರಜ್ಞಾನ ವೇದಿಕೆಗಳ ಉದಯಕ್ಕೆ ಅವಕಾಶ ಪ್ರಧಾನಿ ನರೇಂದ್ರ ಮೋದಿ. ಮಾರ್ಚ್ನಲ್ಲಿ 50 ವರ್ಷ ದಾಟಿದವರಿಗೆ ಕೊರೋನಾ ಲಸಿಕೆ, ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಸಚಿವ ಡಾಕ್ಟರ್ ಹರ್ಷವರ್ಧನ್. ವಾರ್ತೆಗಳ ವಿವರ. ವಿಜಯಪುರದಲ್ಲಿ ನೂತನ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿಂದು ವರ್ಚುವಲ್ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು. ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಂಸದ ರಮೇಶ್ ಜಿಗಜಿಣಗಿ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಚಾಲನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದರು. ಜಿಲ್ಲೆಯ ಉಸ್ತುವಾರಿ ವಿಮಾನ ನಿಲ್ದಾಣ ಕಾಮಗಾರಿಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ, ವಿಮಾನ ನಿಲ್ದಾಣ ಕಾಮಗಾರಿ ಉದ್ಘಾಟನೆಯಿಂದ ವಿಜಯಪುರ ಜಿಲ್ಲೆಯ ಜನತೆಯ ಬಹುದಿನಗಳ ಕನಸು ನನಸಾಗಿದೆ. ಪ್ರಾದೇಶಿಕ ಸಂಪರ್ಕ ಯೋಜನೆ ಉಡಾನ್ ಮೂಲಕ ಪ್ರಾದೇಶಿಕ ಭಾಗಗಳಲ್ಲಿ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ. ಅದರ ಭಾಗವಾಗಿ ವಿಜಯಪುರ, ಶಿವಮೊಗ್ಗ ಸೇರಿದಂತೆ ವಿವಿಧ ಭಾಗಗಳಲ್ಲಿ ವಿಮಾನ ನಿಲ್ದಾಣಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಆರಂಭವಾಗುವುದರಿಂದ ಆ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಹೆಚ್ಚು ಒತ್ತು ಸಿಗಲಿದೆ ಮತ್ತು ಉದ್ಯೋಗ ಸೃಷ್ಟಿಗೂ ಆದ್ಯತೆ ದೊರೆಯಲಿದೆ ಎಂದು ಹೇಳಿದರು. ಸದ್ಯ ATR 72 ವಿಮಾನಗಳ ಹಾರಾಟಕ್ಕಾಗಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಏರ್ಬಸ್ 320 ಹಾರಾಟಕ್ಕೂ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು. ಐತಿಹಾಸಿಕ, ಪಾರಂಪರಿಕ, ಧಾರ್ಮಿಕ ಹಿನ್ನೆಲೆಯುಳ್ಳ ಹಾಗೂ ಜಗಜ್ಯೋತಿ ಬಸವೇಶ್ವರರ ಜನ್ಮಸ್ಥಳವಾಗಿರುವ ಈ ಜಿಲ್ಲೆಯಲ್ಲಿ ಶೀಘ್ರವಾಗಿ ಬೆಳೆಯುತ್ತಿರುವ ಆರ್ಥಿಕ ಮತ್ತು ಪ್ರವಾಸೋದ್ಯಮ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು 220 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹಂತಗಳಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. 220 ಕೋಟಿ ಅಂದಾಜು ಮೊತ್ತದಲ್ಲಿ 2 ಹಂತಗಳಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಪ್ರತಿದಿನ VFR ಕಾರ್ಯಾಚರಣೆಗಳಿಗಾಗಿ ಗ್ರೀನ್ ಫೀಲ್ಡ್ ದೇಶೀಯ ವಿಮಾನ ಕಾರ್ಯಾಚರಣೆಗೆ ಅನುವಾಗುವಂತೆ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲಾಗುವುದು. ವಿಜಯಪುರ ಮೊದಲ ಹಂತದ ಯೋಜನೆ ಉಸ್ತುವಾರಿ ಮತ್ತು ಸಲಹೆಗಾರರಾಗಿ ಮೆಸಸ್ ಐಡೆಕ್ ಸಂಸ್ಥೆಯನ್ನು ನೇಮಿಸಲು ಜುಲೈ 2020ರಲ್ಲೇ ಅನುಮೋದನೆ ನೀಡಲಾಗಿದೆ. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ 2008ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರೇ ವಿಜಯಪುರ, ಶಿವಮೊಗ್ಗ ಹಾಗೂ ಕಲಬುರಗಿ ವಿಮಾನ ನಿಲ್ದಾಣಗಳಿಗೆ ಅಡಿಗಲ್ಲು ಹಾಕಿದ್ದರು. ಈಗ ಅವರೇ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಕಾಮಗಾರಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ವಿಶ್ವಾಸವಿದೆ. ವಿಮಾನ ನಿಲ್ದಾಣ ಕೇವಲ ಶ್ರೀಮಂತರ ಸಂಚಾರಕ್ಕೆ ಸೀಮಿತವಾಗಿಲ್ಲ, ವ್ಯಾಪಾರ ವಹಿವಾಟು ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಯಡಿಯೂರಪ್ಪನವರ ಹಸ್ತದಿಂದಲೇ ಇವತ್ತು ಭೂಮಿ ಪೂಜೆ ಪ್ರಾರಂಭ ಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 1 ವರ್ಷದೊಳಗಾಗಿ ವಿಮಾನ ನಿಲ್ದಾಣವನ್ನ ನಾವು ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಅಖಂಡ ಬಿಜಾಪುರ ಜಿಲ್ಲೆ ತೋಟಗಾರಿಕೆ ಜಿಲ್ಲೆ ಅಂಥೇಳಿ ಸುಮಾರು 20 ವರ್ಷಗಳ ಮೊದಲನೇ ಭಾರತ ಸರ್ಕಾರ ಘೋಷಣೆ ಮಾಡಿದೆ. ದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ನೀಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರೇ ತಿಳಿಸಿದ್ದಾರೆ. ಈ ವಿಷಯದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವುದು ಸಲ್ಲ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡಬೇಕು ಎನ್ನುವುದರಲ್ಲಿ 2 ಮಾತಿಲ್ಲ. ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಹಿಂದಿನಿಂದಲೂ ಹಿಂದಿ ಭಾಷೆಯನ್ನು ಬಳಸಿಕೊಂಡು ಬಂದಿದ್ದಾರೆ. ಅಂತಹ ಕಡೆ ಹಿಂದಿ ಬಳಕೆಯಾಗಿದೆ. ಹೀಗಾಗಿ ಈ ವಿಷಯದಲ್ಲಿ ವಿವಾದ ಮಾಡುವುದು ಸರಿಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆ ಸೇರಿದಂತೆ ಎಲ್ಲವನ್ನೊಳಗೊಂಡು ನಮ್ಮ ದೇಶ ರೂಪುಗೊಂಡಿದೆ ಎಂದು ಅವರು ಅಭಿಪ್ರಾಯಪಟ್ಟರು.
ಒಂದಷ್ಟು ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳು ಎಲ್ಲವೂ ಬೇರೆ ಬೇರೆ ಇದ್ದ ಕಾರಣವೇ ಆಗಿರುವಂಥದ್ದು. ಬರೀ ಶ್ರೀರಾಮ ಮಂದಿರ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಗಳಿಗೆ ನೂತನ ಆಯಾಮ ನೀಡುವ ಕಾರ್ಯವಾಗಿದೆ ಎಂದು ಸದಾನಂದ ಗೌಡ ಹೇಳಿದರು. ಸುಪ್ರೀಂ ಕೋರ್ಟಿಂದ ಬಂದಂಥ ಸಕಾರಾತ್ಮಕವಾದಂಥ ಜಡ್ಜ್ಮೆಂಟು ಇಡೀ ದೇಶದ ಜನ ಯಾವುದೇ ಹೋರಾಟಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗ್ತಾ ಇದ್ರು, ಹುಬ್ಬಳ್ಳಿಯಲ್ಲಿ ಯಾವುದೇ ತೊಂದರೆ ಆಗದೆ ಇವತ್ತು ಆ ರಾಮ ಮಂದಿರ ನಿರ್ಮಾಣಕ್ಕೆ ಪೂರಕವಾದಂಥ ಒಂದು ಸಾಮಾಜಿಕ ವ್ಯವಸ್ಥೆಗಳು ನಿರ್ಮಾಣ ಆಗಿತ್ತು. ನನಗೆ ಇವತ್ತು ತುಂಬ ಸಂತೋಷ ಆಗಿದೆ. ಇಲ್ಲಿಯ ನೌಕರ ವರ್ಗದವರು ವಿಶೇಷವಾಗಿ ತಮ್ಮ ಶ್ರಮದಿಂದ ತಾವು ಗಳಿಸಿದಂಥ ಆ ಹಣವನ್ನು ಆ ಶ್ರೀರಾಮನ ಒಂದು ಮಂದಿರ ನಿರ್ಮಾಣಕ್ಕೆ ಸಮರ್ಪಣೆ ಮಾಡ್ತಾ ಇರುವಂಥದ್ದು ಇದೊಂದು ದೊಡ್ಡ ಕಾರ್ಯಕ್ರಮ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗುಣಮಟ್ಟದ ಪದವಿ ಕಾಲೇಜುಗಳನ್ನು ಸ್ಥಾಪನೆ ಮಾಡುವುದಾಗಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನೆ ಬಳಿಕ ಅವರು ಗುಣಮಟ್ಟದ ಕಲಿಕೆ, ಬೋಧನೆ, ಸಂಶೋಧನೆಗಾಗಿ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಪದವಿ ಕಾಲೇಜುಗಳನ್ನು ಸ್ಥಾಪಿಸಲಾಗುವುದು ಎಂದರು. ಬೆಂಗಳೂರಿನ ಜನಸಂಖ್ಯೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಗತ್ಯಗಳನ್ನು ಪರಿಣಾಮಕಾರಿಯಾಗಿ ಪೂರೈಸಬೇಕಾಗಿದೆ. ಹೀಗಾಗಿ ಹೊಸ ಕಾಲೇಜುಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ. ಖಾಸಗಿ ಕಾಲೇಜುಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿಗಳಿಗೆ ಈ ಕಾಲೇಜುಗಳು ಸಹಕಾರಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕಾಲೇಜು ನಿರ್ಮಾಣ ಮಾಡುವುದಕ್ಕೆ ಅಗತ್ಯವಿರುವ ಭೂಮಿ ಪಡೆಯುವ ನಿಟ್ಟಿನಲ್ಲಿ ಸದ್ಯದಲ್ಲೇ ನಗರದ ಎಲ್ಲ ಶಾಸಕರ ಸಭೆ ಕರೆದು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಡಲಾಗುವುದು. ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುವುದು. ಹಂತ ಹಂತವಾಗಿ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದರು. ರಾಜ್ಯದ ಪದವಿ ಕಾಲೇಜುಗಳಲ್ಲಿ 8,000 ಬೋಧಕ ಹುದ್ದೆಗಳನ್ನು ಮಂಜೂರು ಮಾಡುವಂತೆ ಕೋರಲಾಗಿದೆ. ಖಾಲಿ ಹುದ್ದೆಗಳ ಜೊತೆಗೆ ಈ ಹುದ್ದೆಗಳಿಗೂ ಒಪ್ಪಿಗೆ ನೀಡುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಇಲಾಖೆಗೆ ಸಿಗುತ್ತಿರುವ ಒಟ್ಟಾರೆ ಅನುದಾನ ಕಡಿಮೆ ಇದ್ದು 2021-22ರ ಮುಂಗಡ ಪತ್ರದಲ್ಲಿ ಹೆಚ್ಚಿನ ಪ್ರಮಾಣದ ಅನುದಾನ ನೀಡುವಂತೆ ಮನವಿ ಮಾಡಿರುವುದಾಗಿ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಗೋಮಾಳಗಳನ್ನು ಗುರುತಿಸಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಲು ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಮಂಡ್ಯದಲ್ಲಿಂದು ಹೇಳಿದ್ದಾರೆ. ಗಂಡು ಕರುಗಳನ್ನು ರೈತರು ಸಂತೆಯಲ್ಲಿ ಬಿಟ್ಟು ಹೋಗುತ್ತಿರುವುದು ಗಮನಕ್ಕೆ ಬಂದಿದೆ. ಈ ಬಗ್ಗೆ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಕನಿಷ್ಠ 3 ತಿಂಗಳವರೆಗೆ ಗಂಡು ಕರುಗಳನ್ನು ಸಾಕಿ ಆ ನಂತರ ಗೋಶಾಲೆಗೆ ಬಿಡುವಂತೆ ಮನವಿ ಮಾಡಲಾಗುವುದು ಎಂದು ಹೇಳಿದರು. ಆಸಕ್ತ ಸಂಘ ಸಂಸ್ಥೆಗಳು ಗೋಶಾಲೆ ಆರಂಭಿಸಲು ಇಚ್ಛಿಸಿದರೆ ತಾಲೂಕು ಮಟ್ಟದ ಪಶುಸಂಗೋಪನಾ ಅಧಿಕಾರಿಗಳ ಮೂಲಕ ಆಯುಕ್ತಾಲಯಕ್ಕೆ ಮನವಿ ಸಲ್ಲಿಸಿದರೆ ಅಗತ್ಯ ನೆರವು ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿರುವುದರಿಂದ ಕುರಿ, ಕೋಳಿ ಮಾಂಸ ಉತ್ಪಾದನೆಗೆ ಜಿಲ್ಲಾ ಮಟ್ಟದಲ್ಲಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸುವುದು ಅಗತ್ಯ ಎಂದರು. ಟೋಟಲ್ 15 ಕೊಟ್ಟಿದ್ದೀವಿ. ಟೋಟಲ್ ನಮ್ಮದು 35 ಕೊಡಬೇಕು, 10 ಬೆಂಗಳೂರಿಗೆ, ಆಮೇಲೆ 25 ಜಿಲ್ಲೆಗೆ, 15 ನಾನು ಮಾಡಲೇ ಜಲ್ದಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರಾಣಿ ಕಲ್ಯಾಣ ಮಂಡಳಿ ಕೂಡ ನಾನು ಸ್ಥಾಪನೆ ಮಾಡಿದ್ದೀವಿ. ಸರ್ಕಾರ ಬಂದ ಮೇಲೆ ನಾವು ಸಚಿವ ಮೇಲೆ ಗೋಸೇವಾ ಆಯೋಗ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕರ್ನಾಟಕ ಇತಿಹಾಸದಲ್ಲಿ ಈ ಗೋಹತ್ಯೆ ನಿಷೇಧ ಕಾಯ್ದೆ, ಪ್ರಾಣಿ ನಿಷೇಧ ಕಾಯ್ದೆ, ಟೋಟಲ್ ಗೋ ಎಲ್ಲ ಪ್ರಾಣಿ ನಿಷೇಧ ಕಾಯ್ದೆ ನಾವು ಜಾರಿ ಮಾಡಿದ್ವಿ. ರೈತರ ಅವೇರ್ನೆಸ್ ಆಗಬೇಕು. ಆಮೇಲೆ ರೈತರು ಗಂಡು ಗುರು ಏನ್ ಮಾಡ್ತಾರ, ಸೆಕೆಂಡ್ ಡೇ ಥರ್ಡ್ ಡೇ ಮಾಡ್ಬಿಡ್ತಾರೆ. ಅದಕ್ಕಾಗಿ ನಮ್ಮ ಮನವಿ ಇದೆ, 3 ತಿಂಗಳು ಸಾಕಿದ್ರೆ ಗೋಶಾಲಾ ಶಿಫ್ಟ್ ಮಾಡ್ತೀವಿ. ಈ ತರ ನಮ್ಮ ಕಡೆ ನಮ್ಮ ಎಲ್ಲ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಆತ್ಮನಿರ್ಭರ ಭಾರತ ನಿರ್ಮಾಣದಲ್ಲಿ ಭೂಪ್ರಾದೇಶಿಕ ದತ್ತಾಂಶ ಸಹಕಾರಿಯಾಗಲಿದ್ದು ಉದಾರೀಕರಣದ ಮಹತ್ವದ ಹೆಜ್ಜೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಸರಣಿ ಟ್ವೀಟ್ನಲ್ಲಿ ಅವರು ಭೂಪ್ರಾದೇಶಿಕ ದತ್ತಾಂಶ ಸ್ವಾವಲಂಬನೆಯಿಂದ ದೇಶದ ರೈತರು, ನವೋದ್ಯಮಗಳು, ಖಾಸಗಿ ವಲಯ, ಸಾರ್ವಜನಿಕ ವಲಯ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ನೆರವಾಗಲಿದೆ ಎಂದು ಹೇಳಿದ್ದಾರೆ. ತಮ್ಮ ಸರ್ಕಾರ ಡಿಜಿಟಲ್ ಭಾರತಕ್ಕೆ ಅಪಾರ ಉತ್ತೇಜನ ನೀಡುವಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದೆ ಎಂದ ಪ್ರಧಾನಿ, ಭೂಪ್ರಾದೇಶಿಕ ದತ್ತಾಂಶ ಸ್ವಾವಲಂಬನೆಯ ಹಾದಿಗೆ ಮೈಲುಗಲ್ಲಾಗಲಿದೆ ಎಂದು ತಿಳಿಸಿದ್ದಾರೆ.
ಈ ಸುಧಾರಣೆಗಳು ನಮ್ಮ ದೇಶದ ನವೋದ್ಯಮಗಳಿಗೆ, ಖಾಸಗಿ ವಲಯಕ್ಕೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ವಿಪುಲ ಅವಕಾಶಗಳನ್ನು ಹೆಚ್ಚಿಸುವ ಜೊತೆಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದ್ದು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿದೆ ಎಂಬ ವಿಶ್ವಾಸವನ್ನು ಪ್ರಧಾನಿ ವ್ಯಕ್ತಪಡಿಸಿದ್ದಾರೆ. ದೇಶದ ರೈತರು ಕೂಡ ಭೂಪ್ರಾದೇಶಿಕ ದತ್ತಾಂಶ ಮತ್ತು ದೂರ ಸಂವೇದಿ ದತ್ತಾಂಶಗಳ ಪ್ರಯೋಜನ ಪಡೆಯಲಿದ್ದಾರೆ. ಪ್ರಜಾಸತ್ತಾತ್ಮಕ ದತ್ತಾಂಶವು ಹೊಸ ತಂತ್ರಜ್ಞಾನ ಮತ್ತು ವೇದಿಕೆಗಳ ಉದಯಕ್ಕೆ ಅವಕಾಶ ಕಲ್ಪಿಸುತ್ತದೆ. ಕೃಷಿ ಮತ್ತು ಪೂರಕ ಕ್ಷೇತ್ರಗಳಲ್ಲಿ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಈ ಎಲ್ಲ ಸುಧಾರಣೆಗಳು ಭಾರತೀಯರಿಗೆ ಸುಗಮ ಜೀವನ ಖಾತ್ರಿಪಡಿಸುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಭಾರತವನ್ನು $5 ಟ್ರಿಲಿಯನ್ ಆರ್ಥಿಕ ರಾಷ್ಟ್ರವನ್ನಾಗಿಸುವ ಪ್ರಧಾನಿಯವರ ಕನಸನ್ನು ನನಸಾಗಿಸಲು ಹೊಸ ಭೂ ಪ್ರಾದೇಶಿಕ ಮಾರ್ಗಸೂಚಿಗಳು ಸಹಕಾರಿಯಾಗಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ, ಭೂವಿಜ್ಞಾನಗಳ ಖಾತೆ ಸಚಿವ ಡಾಕ್ಟರ್ ಹರ್ಷವರ್ಧನ್ ತಿಳಿಸಿದ್ದಾರೆ. ಭೂ ಪ್ರಾದೇಶಿಕ ದತ್ತಾಂಶ ಮಾರ್ಗಸೂಚಿಗಳ ಕುರಿತು ವಿವರ ನೀಡಿದ ಅವರು, ಈ ಹೊಸ ಮಾರ್ಗಸೂಚಿಗಳು ನಾವೀನ್ಯತೆ, ಭೂ ಪ್ರಾದೇಶಿಕ ದತ್ತಾಂಶ ವಿಶ್ಲೇಷಣೆ, ನಕ್ಷೆ ತಯಾರಿಕೆಯ ಮೂಲಕ ನವಭಾರತ ಮತ್ತು ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೆ ನೆರವಾಗಲಿವೆ ಎಂದರು. ಉತ್ತಮ ಗುಣಮಟ್ಟದ ನಕ್ಷೆಯ ಕೊರತೆಯಿಂದ ಸಮಸ್ಯೆ ಎದುರಿಸುತ್ತಿರುವ ಕೃಷಿ, ಗಣಿ, ನಗರ ನಿರ್ಮಾಣ, ಸಾರಿಗೆ ವಿತರಣೆ, ವಾಣಿಜ್ಯ, ನದಿಗಳ ಜೋಡಣೆ, ಕೈಗಾರಿಕಾ ಕಾರಿಡಾರ್ ಇತ್ಯಾದಿ 106 ಕ್ಷೇತ್ರಗಳಿಗೆ ಈ ಜಿಯೋಸ್ಪೇಷಿಯಲ್ ಅಥವಾ ಭೂಪ್ರಾದೇಶಿಕ ದತ್ತಾಂಶ ಸಹಕಾರಿಯಾಗಲಿದೆ ಎಂದರು. ದೀರ್ಘಕಾಲೀನ ತೊಳಲಾಟವನ್ನು ನಿವಾರಿಸಿ ಭಾರತೀಯರ ಬದುಕನ್ನು ಸುಗಮಗೊಳಿಸಲು ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಸುಧಾರಣೆ ತರುತ್ತಿದ್ದಾರೆ. ಪುರಾತನ ಮತ್ತು ಅನಗತ್ಯ ಕಾನೂನುಗಳಿಂದ ಜನರಿಗೆ ಆಗುತ್ತಿದ್ದ ಬವಣೆ ತಪ್ಪಿಸಲು ಸುಮಾರು 1500 ಕಾಯ್ದೆಗಳನ್ನು ರದ್ದು ಮಾಡಲಾಗಿದ್ದು ಪರಿಣಾಮಕಾರಿ ಬದಲಾವಣೆ ತಂದಿದ್ದಾರೆ ಎಂದು ಅವರು ತಿಳಿಸಿದರು. Dedicatedly and honestly for an Atmanirbhar Bharat, and he wants India to grow into a $5 trillion economy. And I can say with lot of conviction and with whatever experience I have in the Science and Technology Ministry and with what is going to happen with the easing out of all these regulations and the deregulation activity, which has already happened in most of the countries of the whole world. In fact, I would say India is a little late in doing that. It's already a global phenomenon just that has already happened. So these new guidelines, they are going to liberalize map making and democratize geospatial data sets, which is the crucial requirement for the geospatial industry. ಆರೋಗ್ಯ ಕ್ಷೇತ್ರದಲ್ಲಿ ಸಮಗ್ರ ಆರೋಗ್ಯ ರಕ್ಷಣೆ ಮಹತ್ವಪೂರ್ಣವಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಮಂಡಿಸಲಾದ ಬಜೆಟ್ನಲ್ಲಿ ಈ ಅಂಶಗಳೆಲ್ಲ ಸೇರಿದ್ದು ಆರೋಗ್ಯ ಕ್ಷೇತ್ರ ಸರಿಯಾದ ದಿಕ್ಕಿನಲ್ಲಿ ಸಾಗಿದೆ. ಮಾರ್ಚ್ನಲ್ಲಿ 50 ವರ್ಷ ದಾಟಿದವರಿಗೆ ಕೋವಿಡ್-19 ಲಸಿಕೆ ನೀಡಲಾಗುವುದು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು 2017ರಲ್ಲಿ ಜಾರಿಗೆ ತಂದ ರಾಷ್ಟ್ರೀಯ ಆರೋಗ್ಯ ನೀತಿ ಈ ಕ್ಷೇತ್ರಕ್ಕೆ ಕಾಯಕಲ್ಪ ನೀಡಿತ್ತು. ಕಳೆದ ವರ್ಷ ಕಾಡಿದ ಕೋವಿಡ್ ಸಾಂಕ್ರಾಮಿಕ ಸುಪ್ತ ಪ್ರತಿಭೆ, ಸಾಮರ್ಥ್ಯ, ದಕ್ಷತೆಯನ್ನು ಬಹಿರಂಗಪಡಿಸಿತು ಎಂದರು. ಸವಾಲುಗಳನ್ನು ಹೇಗೆ ಅವಕಾಶವಾಗಿ ಪರಿವರ್ತಿಸಬಹುದು ಎಂಬುದನ್ನು ಕೋವಿಡ್ ಸಂದರ್ಭದಲ್ಲಿ ಭಾರತ ನಿರೂಪಿಸಿ ತೋರಿಸಿತು. ಅದರಲ್ಲೂ ಆರೋಗ್ಯ ರಂಗದಲ್ಲಿನ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರಿತು ಎಂದು ಹೇಳಿದರು. ಒಂದೇ ಒಂದು ಕೋವಿಡ್ ಪ್ರಯೋಗಶಾಲೆಯಿಂದ 2500 ಪ್ರಯೋಗಾಲಯಗಳನ್ನು ಅಲ್ಪ ಕಾಲದಲ್ಲಿ ಸಜ್ಜುಗೊಳಿಸಲಾಯಿತು. ಪಿಪಿಇ ಕಿಟ್, N95 ಮಾಸ್ಕ್ ಮತ್ತು ವೆಂಟಿಲೇಟರ್ಗಳ ತಯಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ ದೇಶ ಈಗ ರಫ್ತು ಮಾಡುತ್ತಿದೆ ಎಂದರು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಶಸ್ವಿಯಾದ ಲಸಿಕೆಯನ್ನು ಸಿದ್ಧಪಡಿಸಿ ಪ್ರಜೆಗಳಿಗೆ ನೀಡುತ್ತಿರುವ ದೇಶಗಳಲ್ಲಿ ಭಾರತವೂ ಒಂದಾಗಿದೆ. ಜೊತೆಗೆ ವಿವಿಧ ದೇಶಗಳಿಗೂ ರಫ್ತು ಮಾಡಲಾಗುತ್ತಿದೆ. ಇನ್ನು 18-20 ಲಸಿಕೆಗಳು ವಿವಿಧ ಚಿಕಿತ್ಸಾಲಯ ಪ್ರಯೋಗ ಹಂತದಲ್ಲಿವೆ ಎಂದು ಸಚಿವರು ತಿಳಿಸಿದರು. लेकिन पूरे कोविड में हमने ये देखा कि देश किस प्रकार से एडवर्सिटी के अंदर भी किस प्रकार से वो उस चैलेंज को अपॉर्चुनिटी में परिवर्तित करके हेल्थ के क्षेत्र में उसने अपने पोटेंशियल को देश और दुनिया के सामने प्रस्तुत किया.
और जो न्यूट्रिशन के ಆರೋಗ್ಯ क्षेत्र ಸಚಿವಾಲಯದ में ಕಾರ್ಯದರ್ಶಿ ರಾಜೇಶ್ ಭೂಷಣ್ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿರುವ ಸಮಗ್ರ ಆರೋಗ್ಯ ಸುಧಾರಣೆ ಆರೋಗ್ಯ ಸಂಶೋಧನಾ ಇಲಾಖೆಯಲ್ಲೂ ಆಗುತ್ತಿದೆ. ಆಯುಷ್ ಸಚಿವಾಲಯ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯ, ಪೌಷ್ಟಿಕಾಂಶ ಕುರಿತಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಲ್ಲೂ ಸುಧಾರಣೆಯಾಗುತ್ತಿದೆ ಎಂದು ವಿವರಿಸಿದರು. ದೇಶದ ಪ್ರತಿಯೊಬ್ಬರ ಎಲ್ಲ ವಯೋಮಾನದವರ ಆರೋಗ್ಯ ಮತ್ತು ಕ್ಷೇಮ ಭಾರತ ಸರ್ಕಾರದ ಬದ್ಧತೆಯಾಗಿದೆ. ರಾಷ್ಟ್ರೀಯ ಆರೋಗ್ಯ ನೀತಿ 2017ರಲ್ಲೂ ಇದನ್ನೇ ಪ್ರತಿಪಾದಿಸಲಾಗಿದೆ ಎಂದು ತಿಳಿಸಿದರು. level of health and well-being for all at all ages through a preventive and promotive health care orientation in all developmental policies is our goal. तो नेशनल हेल्थ पॉलिसी 2017 ने ये नहीं कहा था कि केवल स्वास्थ्य मंत्रालय को सुदृढ़ करना ही हमारा गोल है या हमारा लक्ष्य. उन्होंने कहा था कि हेल्थ और वेलबींग सभी उम्र के लोगों के लिए सुनिश्चित करना हमारा उद्देश्य है. और कैसे सुनिश्चित करेंगे? प्रिवेंटिव हेल्थ पर भी बल देंगे और प्रमोटिव हेल्थ पर भी बल देंगे. ಆರೋಗ್ಯ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಪ್ರಾತ್ಯಕ್ಷಿಕೆ ಮೂಲಕ ಕೇಂದ್ರ ಬಜೆಟ್ನಲ್ಲಿ ಆರೋಗ್ಯ ಇಲಾಖೆಗೆ ನೀಡಲಾಗಿರುವ ಯೋಜನೆ ಮತ್ತು ಹಣಕಾಸು ಹಂಚಿಕೆ ಕುರಿತಂತೆ ವಿವರ ನೀಡಿದರು. 2021-22ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ 6 ಪ್ರಮುಖ ಸ್ತಂಭಗಳನ್ನು ಪ್ರಸ್ತಾಪಿಸಲಾಗಿದ್ದು ಅದರಲ್ಲಿ ಒಂದು ಆರೋಗ್ಯ ಕುರಿತ ಸಮಗ್ರ ದೃಷ್ಟಿಕೋನವಾಗಿದೆ. ಮುಂದಿನ 6 ವರ್ಷಗಳಿಗೆ ಪ್ರಧಾನಮಂತ್ರಿ ಆತ್ಮನಿರ್ಭರ ಆರೋಗ್ಯ ಭಾರತ ಎಂಬ 64,180 ಕೋಟಿ ರೂಪಾಯಿಗಳ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಒಟ್ಟಾರೆ ಆರೋಗ್ಯ ಕ್ಷೇತ್ರಕ್ಕೆ 2021-22ರ ಬಜೆಟ್ನಲ್ಲಿ 2,23,846 ಕೋಟಿ ರೂಪಾಯಿ ನೀಡಲಾಗಿದ್ದು ಇದು ಪ್ರಾಥಮಿಕ, ಮಾಧ್ಯಮಿಕ ಮತ್ತು ತೃತೀಯ ಹಂತದ ಆರೋಗ್ಯ ಸೇವೆಯನ್ನು ಉತ್ತಮಪಡಿಸಲಿದೆ, ಸಾರ್ವಜನಿಕ ಆರೋಗ್ಯ ವಲಯವನ್ನು ಬಲಪಡಿಸಲಿದೆ ಮತ್ತು ವೈದ್ಯಕೀಯ ಸಂಶೋಧನೆಗೂ ಒತ್ತು ನೀಡಲಿದೆ ಎಂದು ಅವರು ತಿಳಿಸಿದರು. 970 crores and 35,000 crore specifically has been kept aside for provision of vaccinations. Department of Drinking Water and Sanitation has been provided a quantum jump to look into the preventive aspect of waterborne disease, 60,030 crores. Nutrition, 2,700 crores. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ದೆಹಲಿ ಪೊಲೀಸರು ಮತ್ತು ಜಾಟ್ ರೆಜಿಮೆಂಟ್ ಕೇಂದ್ರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅತ್ಯುತ್ತಮ ಪಥಸಂಚಲನ ತಂಡ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ದೇಶದ ಉಳಿದ ಭಾಗದ ಪೊಲೀಸ್ ಸಿಬ್ಬಂದಿಗಿಂತ ರಾಷ್ಟ್ರ ರಾಜಧಾನಿ ದೆಹಲಿ ಪೊಲೀಸರ ಕಾರ್ಯನಿರ್ವಹಣೆ ಹಾಗೂ ಜವಾಬ್ದಾರಿ ಹೆಚ್ಚಿನದಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಗಣರಾಜ್ಯೋತ್ಸವ ದಿನದಂದು ಆಯೋಜಿಸಲಾಗಿದ್ದ ಪರೇಡ್ನಲ್ಲಿ ಅತ್ಯುತ್ತಮ ಪಥಸಂಚಲನ ಪ್ರಶಸ್ತಿಗೆ ಭಾಜನವಾಗಿರುವ ತಂಡಗಳಿಗೆ ಅಭಿನಂದನೆ ಸಲ್ಲಿಸಿದ ಅವರು ದೆಹಲಿಗೆ ವಿದೇಶಿ ಗಣ್ಯರು ಆಗಮಿಸುತ್ತಿರುತ್ತಾರೆ, ಅವರಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ದೆಹಲಿ ಪೊಲೀಸರ ಮೇಲಿರುತ್ತದೆ ಎಂದರು. ಇದರ ಜೊತೆಗೆ ನೆರೆಯ ವಿದೇಶಿ ಶಕ್ತಿಗಳು ಕೂಡ ತಮ್ಮ ಕೆಟ್ಟ ವರ್ತನೆಯಿಂದ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಲೇ ಇರುತ್ತವೆ. ಇದರ ಕೇಂದ್ರ ಬಿಂದು ದೆಹಲಿ ಆಗಿರುತ್ತದೆ. ಹೀಗಾಗಿ ಈ ಬಗ್ಗೆಯೂ ದೆಹಲಿ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ಇಡಬೇಕಾಗುತ್ತದೆ. ಈ ಎಲ್ಲ ಗುರುತರ ಕಾರ್ಯಭಾರಗಳ ನಡುವೆಯೂ ಅತ್ಯುತ್ತಮ ಪಥಸಂಚಲನ ತಂಡ ಪ್ರಶಸ್ತಿಗೆ ಭಾಜನವಾಗಿರುವುದು ಅಭಿನಂದನಾರ್ಹ ಎಂದು ತಿಳಿಸಿದರು. उतने प्रकार की जिम्मेदारियों का निर्वाह नहीं करना पड़ता. कोई विदेश से आ रहा है, कोई आ रहा है, ये कार्यक्रम हो रहा है, वह कार्यक्रम हो रहा है. विदेशी ताकतें भी कुछ हमारे अड़ोस पड़ोस की यदि कोई मैसेज देना चाहती हैं अपनी नापाक हरकतों के द्वारा तो दिल्ली को ही वो केंद्र बिंदु बनाती हैं. बराबर हमारी दिल्ली पुलिस को उसके लिए सक्रिय रहना पड़ता है. तो इस काम में भी लगे रहने के बावजूद amongst the auxiliary forces और हमारी आर्म्ड पुलिस, सेंट्रल आर्म्ड पुलिस फोर्सेस, इनके बीच बेस्ट मार्चिंग कंटिजेंट का अवार्ड हासिल करना, ट्रॉफी हासिल करना, ये कोई छोटी बात नहीं है. इसके लिए यहां पर मैं अपनी जाट रेजिमेंट जिसने कि बेस्ट मार्चिंग कंटिजेंट के रूप में अवार्ड हासिल किया है उसको भी बधाई देता हूं और दिल्ली पुलिस को भी इस अवार्ड के लिए अपनी तरफ से
हार्दिक शुभकामनाएं देते हुए अपना निवेदन समाप्त करता हूं। ಭಾರತದಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಸಾಮಾಜಿಕ ತಾಣಗಳ ಮೂಲಕ ಪ್ರಚೋದನೆ ನೀಡಲು ಮತ್ತು ಜಾಗತಿಕ ಮಟ್ಟದಲ್ಲಿ ಬೆಂಬಲ ನೀಡಲು ಸಂಚು ರೂಪಿಸಿದ್ದ ಆರೋಪದ ಮೇಲೆ ಬೆಂಗಳೂರಿನ ದಿಶಾ ರವಿ ಎಂಬುವರನ್ನು ಬಂಧಿಸಲಾಗಿದೆ. ಈ ಸಂಚಿನಲ್ಲಿ ಭಾಗಿಯಾಗಿರುವವರೆನ್ನಲಾದ ನಿಖಿತಾ ಜಕಪ್ ಮತ್ತು ಶಂತನು ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಹೊರಡಿಸಲಾಗಿದೆ ಎಂದು ದೆಹಲಿ ಸೈಬರ್ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಪ್ರೇಮ್ನಾಥ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಕಳೆದ ನವೆಂಬರ್ 27ರಿಂದಲೂ ದೆಹಲಿಯ 3 ಗಡಿಗಳಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದು, ಅವರು ಜನವರಿ 26ರಂದು ಟ್ರ್ಯಾಕ್ಟರ್ ಜಾಥಾ ನಡೆಸಿದ ಸಂದರ್ಭದಲ್ಲಿ ಹಿಂಸಾಚಾರ ನಡೆದಿತ್ತು. ಇದರ ಜೊತೆಗೆ ಸುಳ್ಳು ಸುದ್ದಿ, ವದಂತಿ, ತಿರುಚಿದ ವಿಡಿಯೋ ತುಣುಕು ಮತ್ತು ಸಾಮಾಜಿಕ ತಾಣಗಳ ಮೂಲಕ ಪ್ರಚೋದನೆಗಳನ್ನು ನೀಡುತ್ತಿದ್ದರು ಎಂದು ತಿಳಿಸಿದರು. ಫೆಬ್ರವರಿ 4ರಂದು ಟೂಲ್ ಕಿಟ್ ಎಂಬ ಹೆಸರಿನಲ್ಲಿ ಗೂಗಲ್ ದಾಸ್ತಾವೇಜನ್ನು ಟ್ವಿಟರ್ನಲ್ಲಿ ಪತ್ತೆ ಮಾಡಲಾಗಿದ್ದು, ಇದನ್ನು ಖಾಲಿಸ್ತಾನ್ ಗುಂಪಿನ ಪರವಾದ ಪೊಯೆಟಿಕ್ ಜಸ್ಟಿನ್ ರೂಪಿಸಿರುವುದು ಪತ್ತೆಯಾಗಿದೆ. ಅದರಲ್ಲಿ ಹೋರಾಟ ಹೇಗೆ ರೂಪಿಸಬೇಕು ಎಂಬ ರೂಪುರೇಷೆಯೂ ಇದೆ ಎಂದು ವಿವರಿಸಿದರು. ಭಾರತದ ಸಾಂಸ್ಕೃತಿಕ ಸಂಪ್ರದಾಯಗಳಾದ ಯೋಗ ಮತ್ತು ಚಹಾಕು ಅಡ್ಡಿ ಮಾಡುವ ಹಾಗೂ ವಿದೇಶಗಳಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳನ್ನು ಗುರಿಯಾಗಿಸುವ ಅಂಶಗಳಿವೆ ಹಾಗೂ ಅದೇ ರೀತಿಯಲ್ಲಿ ರೈತರ ಹೋರಾಟದಲ್ಲಿನ ಘಟನಾವಳಿಗಳು ಇವೆ ಎಂದು ತಿಳಿಸಿದರು. ದೆಹಲಿ ಸೈಬರ್ ವಿಭಾಗ ತನಿಖೆ ಮುಂದುವರಿಸಿದ್ದು, ನಿಖಿತಾ ಚೆಕಪ್ ಹಾಗೂ ಶಂತನು ಶೋಧ ಕಾರ್ಯಾಚರಣೆಯು ನಡೆಯುತ್ತಿದೆ ಎಂದು ಅವರು ತಿಳಿಸಿದರು. And one iPhone was found, and during this search, several incriminating information was retrieved. Keeping in mind that the person whose premises is being searched is a woman, and as per the court order, the search was carried out in the daytime, and the investigating team wound up the day's search and requested Ms. Nikita to make herself available at her house on the next morning. She gave a written undertaking to remain present at her house. ಕೇಂದ್ರ ಕೃಷಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಸೆಣಬು ಬೆಳೆಯುವ ರಾಜ್ಯಗಳ 5 ಲಕ್ಷ ರೈತರ ನೆರವಿಗಾಗಿ ಪ್ರಾಮಾಣೀಕೃತ ಸೆಣಬು ಬೀಜ ವಿತರಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜವಳಿ ಖಾತೆ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕಾಗಿ ಪ್ರಾಮಾಣೀಕೃತ ಸೆಣಬು ಬೀಜ ವಿತರಣೆ ಹಾಗೂ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಸೆಣಬು ಬೆಳೆಗಾರರ ಜಾಗೃತಿ ತರಬೇತಿ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ ಅವರು 2014-15ರಲ್ಲಿ ಸೆಣಬಿನ ಕನಿಷ್ಠ ಬೆಂಬಲ ಬೆಲೆ 2,400 ರೂಪಾಯಿ ಇತ್ತು. ಇದನ್ನು 2020-21ರಲ್ಲಿ 4,225 ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದರು. ಪ್ರಧಾನಿಯವರ ಆಶಯದಂತೆ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನ ನೇರವಾಗಿ ಸೆಣಬು ಬೆಳೆಯುವ ರೈತರ ಖಾತೆಗೆ ತ್ವರಿತವಾಗಿ ಜಮೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸೆಣಬು ಹೊಂಡಗಳು ಅಂದರೆ ರೆಟ್ಟಿಂಗ್ ಟ್ಯಾಂಕ್ ನಿರ್ಮಾಣವನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವ್ಯಾಪ್ತಿಗೆ ತಂದ ಹಿನ್ನೆಲೆಯಲ್ಲಿ 46 ಲಕ್ಷ ಮಾನವ ದಿನಗಳನ್ನು ಸೃಜಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. मैं आज टेक्सटाइल मंत्रालय की ओर से टीम एग्रीकल्चर का विशेष आभार व्यक्त करती हूं. ये भी कहना उचित होगा कि कृषि मंत्रालय ने टेक्सटाइल मंत्रालय के निवेदन पर देश भर के उन सभी राज्यों को आमंत्रित किया जहां पर जूट की खेती होती है, इस निवेदन के साथ कि हम प्रदेश सरकारों के साथ मिलकर हाई यील्ड वैरायटी सर्टिफाइड सीड को ಲಸಿಕೆ ಮೈತ್ರಿ ಯೋಜನೆಯಡಿ ಭಾರತ ತನ್ನ ಪಾಲುದಾರ ರಾಷ್ಟ್ರಗಳಿಗೆ ದೇಶೀಯ ನಿರ್ಮಿತ ಕೋವಿಡ್-19 ಲಸಿಕೆಯನ್ನು ಅನುದಾನ ಆಧಾರಿತವಾಗಿ ಆರಂಭಿಸಿದ 1 ತಿಂಗಳ ಬಳಿಕ ವಿದೇಶಿ ಮಾಧ್ಯಮಗಳು ಭಾರತದ ಪಾತ್ರವನ್ನು ಶ್ಲಾಘಿಸಿವೆ. ವಾಲ್ ಸ್ಟ್ರೀಟ್ ಜರ್ನಲ್ನ ಎರಿಕ್ ಬೇಲ್ ಮ್ಯಾನ್ ಜಾಗತಿಕ ಲಸಿಕೆ ರಾಜತಾಂತ್ರಿಕತೆಯ ಸ್ಪರ್ಧೆಯಲ್ಲಿ ಭಾರತ ಅಚ್ಚರಿಯ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಬಣ್ಣಿಸಿದ್ದಾರೆ. ಭಾರತದ ಸ್ಪಂದನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಅವರು ತನ್ನ ಸ್ವಂತ ನಾಗರಿಕರಿಗೆ ನೀಡಿರುವ ಲಸಿಕೆಯ 3 ಪಟ್ಟು ಹೆಚ್ಚು ಡೋಸ್ ಲಸಿಕೆಯನ್ನು ಭಾರತ ರಫ್ತು ಮಾಡಿದೆ ಮತ್ತು ತನ್ನ ಸ್ವಂತ ಬಳಕೆಗೆ ತೊಂದರೆಯಾಗದಂತೆ ಅದು ಇನ್ನೂ ಹೆಚ್ಚಿನ ಲಸಿಕೆ ಒದಗಿಸಲು ಶಕ್ತವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಭೂತಾನ್ ಮತ್ತು ಮಾಲ್ಡೀವ್ಸ್ಗೆ ಜನವರಿ 20ರಂದು ತನ್ನ ಮೊದಲ ಕಂತಿನ ಲಸಿಕೆ ರವಾನಿಸುವ ಮೂಲಕ ಲಸಿಕೆ ಮೈತ್ರಿ ಕಾರ್ಯಕ್ರಮ ಆರಂಭಿಸಿತ್ತು. ನ್ಯೂಯಾರ್ಕ್ ಟೈಮ್ಸ್ ತನ್ನ ವರದಿಯಲ್ಲಿ ಭಾರತ ಸರಿಸಾಟಿ ಇಲ್ಲದ ಲಸಿಕಾ ತಯಾರಿಕಾ ಶಕ್ತಿಯಾಗಿದ್ದು ತನ್ನ ನೆರೆಯ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಲಕ್ಷಾಂತರ ಡೋಸ್ ಲಸಿಕೆ ಪೂರೈಸುತ್ತಿದೆ ಎಂದು ಬಣ್ಣಿಸಿದೆ.
ಗಲ್ಫ್ ನ್ಯೂಸ್ ತನ್ನ ಲೇಖನದಲ್ಲಿ ವಿಶ್ವದ ಅತಿ ದೊಡ್ಡ ಲಸಿಕೆ, ಅಗ್ಗದ ದರದ ಹಾಗೂ ಜನೌಷಧ ತಯಾರಿಕಾ ರಾಷ್ಟ್ರವಾದ ಭಾರತ ದೇಶೀಯವಾಗಿ ತಯಾರಿಸಿದ ಲಸಿಕೆಯನ್ನು ಹಲವು ರಾಷ್ಟ್ರಗಳಿಗೆ ಒದಗಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿಂದು ಕೋವಿಡ್-19 ಸೋಂಕು ನಿಯಂತ್ರಣ ಕುರಿತು ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು, ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗುತ್ತಿರುವ ಪ್ರದೇಶಗಳು, ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಬಿಎಂಪಿಯಿಂದ ಕೈಗೊಂಡಿರುವ ಸುರಕ್ಷತಾ ಕ್ರಮ ಸೇರಿದಂತೆ ಕೋವಿಡ್ ಲಸಿಕೆ ಕುರಿತು ಚರ್ಚಿಸಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಂಜುನಾಥ್ ಪ್ರಸಾದ್ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಪಾಲಿಕೆಯಿಂದ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಮುಂದುವರಿಸಲಾಗಿದೆ. ಕಳೆದ 2 ದಿನಗಳಲ್ಲಿ ನಗರದ ವಸತಿ ಸಮುಚ್ಚಯ ಹಾಗೂ ಖಾಸಗಿ ಆಸ್ಪತ್ರೆ ಸೇರಿ ಒಟ್ಟು 68 ಮಂದಿಗೆ ಕೋವಿಡ್ ಇರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. 28 ಕೇಸಸ್ ಇದು ಮಾಡೋದು ಒಂದೇ ಹಾಸ್ಪಿಟಲ್ ಅಲ್ಲಿ ಸುಮಾರು 210 ಜನದಲ್ಲಿ 40 ಜನ ಪಾಸಿಟಿವ್ ಆಗ್ತಿದ್ರು. ಸೊ ಅದಕ್ಕೂ ಸಹ ಬೇಕಾದಂತ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ, ಪ್ರವಾಸೋದ್ಯಮ ಸೇರಿ ಉದ್ಯೋಗ ಸೃಷ್ಟಿಗೆ ಸಹಕಾರಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಪ್ರಾದೇಶಿಕ ಭಾಷೆಗಳಿಗೆ ಕೇಂದ್ರದಿಂದ ಆದ್ಯತೆ, ಅನಗತ್ಯ ಗೊಂದಲ ಸೃಷ್ಟಿ ಸಲ್ಲ, ಸಚಿವ ಡಿವಿ ಸದಾನಂದಗೌಡ. ಆತ್ಮನಿರ್ಭರ ಭಾರತ ಸಾಕಾರಕ್ಕೆ ದೇಶೀಯ ಭೂ ಪ್ರಾದೇಶಿಕ ದತ್ತಾಂಶ, ಹೊಸ ತಂತ್ರಜ್ಞಾನ ವೇದಿಕೆಗಳ ಉದಯಕ್ಕೆ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಮಾರ್ಚ್ನಲ್ಲಿ 50 ವರ್ಷ ದಾಟಿದವರಿಗೆ ಕೊರೋನಾ ಲಸಿಕೆ, ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ, ಸಚಿವ ಡಾಕ್ಟರ್ ಹರ್ಷವರ್ಧನ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.